Hello, my dear family, friends. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇದು ಬಲೂನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ, ಡೆಕೋರೇಷನ್ಸ್ ಆಗಿದೆ, ಏನು ವಿಷಯ ಅಂತೇಳಿ ಎಲ್ಲರಿಗೂ ಡೌಟ್ ಆಗ್ತಾ ಇದೆ ಅಲ್ವಾ? ಸೊ ಬನ್ನಿ ಹೇಳ್ತೀನಿ ನೋಡಿ. ವೆಲ್ಕಮ್ ರಿಯಾನ್ ಅಂದರೆ ನಮ್ಮ ಮನೆಗೆ ಪುಟ್ಟ ಮಗು ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಅವರು ಹುಟ್ಟಿ ಅವರ ತಾಯಿ ಮನೆಯಿಂದ ಇಲ್ಲಿ ಮನೆಗೆ ಬರ್ತಾ ಇದ್ದಾರೆ ಇವತ್ತು. ಸೊ ಅದನ್ನೇ ನಾವು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾ ಇದ್ದೀವಿ. ವಿ ಆರ್ ವೆಲ್ಕಮಿಂಗ್ ಅವರ್ ಲಿಟಲ್ ಚಾಂಪ್ ರಿಯಾನ್ ಮ್ಯಾರಿಯೋ. ಸೊ ಆ ಡೆಕೋರೇಷನ್ನೇ ಇದು ಮಾಡಿರೋದು. ಸೊ ಇವತ್ತು ನಮ್ಮ ಫ್ಯಾಮಿಲಿ ಜೊತೆಗೆ ಈ ಹೋಲ್ ಡೇ, ಎಂಟೈರ್ ಡೇ ವಿತ್ ದ ಫ್ಯಾಮಿಲಿ ನಾವು ಎಂಜಾಯ್ ಮಾಡ್ತೀವಿ. ಹೆಂಗಿರುತ್ತೆ ಅಂತ ಬನ್ನಿ ನೋಡೋಣ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಬಂದಾಯಿತು ನೋಡಿ, ಫುಲ್ಲು ಕ್ರ್ಯಾಕರ್ಸ್ ಜೊತೆಗೆ ವಿ ಸ್ಟಾರ್ಟೆಡ್ ಎಂಜಾಯಿಂಗ್ ಆ್ಯಂಡ್ ವೆಲ್ಕಮಿಂಗ್ ಅವರ್ ಲಿಟಲ್ ಬಾಯ್, ಕ್ಯೂಟ್ ಬಾಯ್ ರಿಯಾನ್ ಮ್ಯಾರಿಯೋ. ಸೊ ಅವ್ರ ನೇಮು ರಿವೀಲ್ ಮಾಡಿದ್ದೀನಿ. ಆ ನೇಮ್ ಹೇಗಿದೆ ಅಂತೇಳಿ ಎಲ್ಲ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹೇಳಿ. ವಿ ಆರ್ ವೆಲ್ಕಮಿಂಗ್ ಲಿಟಲ್ ಚಾಂಪ್, ಲಿಟಲ್ ಕಿಂಗ್. ನಮ್ಮ ಮನೆಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಫಾರ್ಮ್ಯಾಲಿಟೀಸ್ ಇದೆ ಅಲ್ವಾ. ನಾನು, ನಮ್ಮ ನಾದಿನಿ ಆ್ಯಂಡ್ ಅದು ಬಂದು ನಮ್ಮ ಅತ್ತೆ ಅನ್ನೋಕ್ಕಿಂತ ಅಮ್ಮ ಅಂತ ಹೇಳ್ಬೋದು. ಸೊ ನಾವು ಅಷ್ಟು ಕ್ಲೋಸ್ ಆಗಿರ್ತೀವಿ. ಎಷ್ಟೇ ಜಗಳ ಆಗುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಸ್ಟಿಲ್ ನಾವು ಬಿಟ್ಕೊಡಲ್ಲ. ಸೊ ಎಲ್ಲರ ಮನೇಲೂ ಅತ್ತೆ ಸೊಸೆಗಳು ಇರ್ತಾರೆ, ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಅದನ್ನು ಆವಾಗಲೇ ಕ್ಲಿಯರ್ ಮಾಡ್ಕೊಂಬಿಟ್ರೆ ನಮಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಇರಲ್ಲ. ಸೊ ನಾವು ಹೂವೆಲ್ಲ ಹಾಕಿ ನಾವು ವೆಲ್ಕಮ್ ಮಾಡ್ತಾಯಿದ್ದೀವಿ ನೋಡಿ. ಆದರೆ ಆ್ಯಕ್ಚುಲಿ ನಾವೆಲ್ಲ ಸಪ್ರೇಟ್ ಇದ್ದರೂ ಕೂಡ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಗೆಟ್ ಟುಗೆದರ್ ಆಗುವಾಗ ತುಂಬ ಖುಷಿಯಾಗಿರುತ್ತೆ, ತುಂಬ ಫನ್ನಾಗಿರುತ್ತೆ. ಯಾಕಂದರೆ ಎವ್ರಿ ಡೇ ಅವ್ರವ್ರ ಮನೇಲಿ ನಾವಿರ್ತೀವಿ ಆ್ಯಂಡ್ ಅದೇ ಆಫೀಸು, ಮನೆ, ಕೆಲಸ, ಟೈಮ್ ಟು ಟೈಮ್ ಊಟ ಇರಲ್ಲ. ಲೈಕ್ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಒಬ್ರಿಗೊಬ್ರು ನೋಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಆದರೆ ಒಂದು ಫಂಕ್ಷನ್ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರುವಾಗ ಅದು ಒಂಥರ ಬ್ಯೂಟಿಫುಲ್ ಆದ ಮೊಮೆಂಟ್ ಅದು. ಸೊ ನಾನು ಅದನ್ನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಈ ವಿಡಿಯೋಲಿ ನಿಮ್ಮ ಹತ್ರನೂ, ನಮ್ಮ ಫ್ರೆಂಡ್ಸ್ ಆದ ನೀವೆಲ್ಲರೂ ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಫ್ಯಾಮಿಲಿ ಹೇಗಿದೆ ಅಂಥೇಳಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಿಮಗೂ ಈ ಥರ ಫಂಕ್ಷನ್ಸ್ ನೀವು ಮಾಡಿದ್ದೀರಾ, ನಿಮ್ಮ ಫ್ಯಾಮಿಲಿ ಜೊತೆನೂ ನೀವು ಗೆಟ್ ಟುಗೆದರ್ ಈ ಥರ ಇರ್ತೀರಾ ಅಂದರೆ ನನಗದು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಲೈಕು ಮಾಡಿ, ಓಕೆ. ಸೊ ಒಳಗಡೆ ಬಂದರು ಡೆಫಿನೆಟ್ಲಿ ಅವರು ಸರ್ಪ್ರೈಸ್ ಆಗ್ತಾರೆ. ಅಷ್ಟೊಂದು ಡೆಕೋರೇಷನ್ ಮಾಡಿಲ್ಲ ಅಂದರೆ ನಮ್ಮ ಕೈಲಾದಷ್ಟು ನಾವು ಡೆಕೋರೇಟ್ ಮಾಡಿದ್ದೀವಿ. ಸೊ 5th ಮಂತ್ ಮಗುಗೆ. ಸೊ ದೇ ಆರ್ ಬರ್ತಾಯಿದ್ರು ನೋಡಿ, ಇವರೇ ಅವರು ಕಪ್ಪಲು. ಇವರು ನಮ್ಮ ದೊಡ್ಡ ಮಾವ ಆ್ಯಂಡ್ ಅವ್ರ ವೈಫ್ ನ್ಯಾನ್ಸಿ. ಬಂದರು. ಸೊ ಇದು ಅವರು ನ್ಯಾನ್ಸಿ ಮನೆಯ ಕಡೆಯವರು ಬಂದರು. ಪುಟ್ಟು ರಾಜ, ವೆಲ್ಕಮ್ ಬೇಬಿ, ಕಮ್ 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 ಕಮ್, ಗಾಡ್ ಬ್ಲೆಸ್ ಯು. ಸೊ ಎಲ್ಲರ ಆಶೀರ್ವಾದ ಆ ಮಗು ಮೇಲೆ ಇರಬೇಕು. ನೀವೆಲ್ಲ ಆ ಮಗುಗೆ ಆಶೀರ್ವಾದ ಮಾಡಿ. ಮನೆಗೆ ಬಂದಿದೆ ಫಸ್ಟ್ ಟೈಮ್. ಫಸ್ಟ್ ಬಂದಿದ ತಕ್ಷಣ ನಮ್ಮ ಅತ್ತೆ ಎತ್ಕೊಂಡ್ಬಿಟ್ರು. ಅವ್ರಿಗೆ ಆಲ್ರೆಡಿ ಇವಾಗ ಇದು
ಇನ್ನೊಂದು ಸಣ್ಣ ಮೊಮ್ಮಗ ಬಂದ್ಬಿಟ್ಟ. ಸೊ ಅವ್ರಿಗೂ ಫುಲ್ ಖುಷಿಯಾಗಿದೆ. ಸೊ ಫ್ಯಾಮಿಲಿಯಲ್ಲಿ ಎಲ್ಲರೂ ಖುಷಿಯಾಗಿದ್ರು. ಆ ದಿನ ತುಂಬಾ ಸಂತೋಷವಾಗೋಯ್ತು. ತುಂಬಾ ಎಕ್ಸೈಟ್ ಆಗೂ ಇದ್ರು. ನನ್ ಮಗ ಅಂತೂ ತುಂಬಾ ಎಕ್ಸೈಟ್ ಆಗಿದ್ದ. ಅವನ್ಗೇನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಲೈಕ್ ವಿಶೇಷ ಅಂದ್ರೆ ಈಸ್ ವೆರಿ ಹ್ಯಾಪಿ, ದಟ್ಸ್ ಇಟ್. ನೋಡಿ ಇವ್ರದೇ ಪಾಪು. ಆ್ಯಂಡ್ ಇವ್ರನ್ನ ಎಲ್ಲರೂ ಬ್ಲೆಸ್ ಮಾಡಿ, ನಿಮ್ಮ ಆಶೀರ್ವಾದ ಇರಬೇಕು ನಮ್ಮ ಫ್ಯಾಮಿಲಿ ಮೇಲೆ. ಸೊ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ, ಬಂದರು. ದೆನ್ ನೆಕ್ಸ್ಟು ಇರುತ್ತಲ್ಲ ಫಾರ್ಮ್ಯಾಲಿಟೀಸು. ದೀಪ ಹಚ್ಬಿಟ್ಟು ಆ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಾಯ್ತು. ಸೊ ಈಗ ಸ್ವಲ್ಪ ಮನೆ ಸ್ವಲ್ಪ ಖಾಲಿ ಇದೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಫ್ರೆಂಡ್ಸ್, ನಮ್ಮ ಪುಟ್ಟ ಫ್ಯಾಮಿಲಿ ನೀವು ನೋಡ್ತೀರಾ. ಪುಟ್ಟ ಫ್ಯಾಮಿಲಿ ಅಂದರೆ ನಿಜವಾಗ್ಲೂ ಚಿಕ್ಕ ಫ್ಯಾಮಿಲಿ ಅಲ್ಲ, ಅದಕ್ಕೆ ಡಬಲ್ ಆಪೋಸಿಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಸ್ವಲ್ಪ ಖಾಲಿ ಇದೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೀವು ನೋಡ್ತಾ ಇರಿ ಹೆಂಗ್ ಜನ ತುಂಬ್ತಾರೆ ಅಂತ. ಸೊ ಇವರೆಲ್ಲ ನಮ್ಮ ಮನೆ ಕಿಂಗ್ಸ್. ಇವರು ಕೊನೆಯವರು ಇವಾಗ. ಸೊ ಎಲ್ಲರೂ ದೊಡ್ಡವರಾದ್ರು. ಸೊ ಇವಾಗ ಇವರೇ ಪುಟ್ಟ ಮಗು. ಈಗ ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮಗೆ ಒಂದು ಹಾಯ್ ಹೇಳ್ತಾರೆ. ಎಲ್ಲರಿಗೂ ನೀವು ಹಾಯ್ ಮಾಡಿ. ನಮ್ಮ ರಾಣಿ. ಸೊ ಬನ್ನಿ ಸ್ನೇಹಿತರೆ, ಕಿಚನಲ್ಲಿ ಹೋಗಿ ನೋಡೋಣ ಏನಾಗ್ತಾ ಇದೆ ಅಂತ. ಸೊ ಇವರೇ ನಮ್ಮ ಇನ್ನೊಂದು ಮಾಮ. ಆ್ಯಂಡ್ ತುಂಬ ಚೆನ್ನಾಗಿ ಕುಕ್ಕು ಮಾಡ್ತಾರೆ. ಇವ್ರು ನಮ್ಮ ಅಕ್ಕ, ದೊಡ್ಡ ಸೊಸೆ. ಇವರೇ ನಮ್ಮ ಸ್ವೀಟ್ ಅತ್ತೆ. ಎಲ್ಲ ರೆಡಿಯಾಗಿದೆ ಆಲ್ಮೋಸ್ಟ್. ಫುಡಿ ಲವರ್ಸ್ ಎಲ್ಲ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿ ಇದೆ ಅಂತ. ಬನ್ನಿ ಹಾಗೆ ಒಳಗಡೆ ಹೋಗೋಣ ಯಾರು ಇದ್ದಾರೆ. ಸೊ ಇದು ರೂಮಲ್ಲಿ ಒಂದು ಗ್ಯಾಂಗ್. ಅಮ್ಮ ಕೊನೆಗೆ ಒಬ್ರಾದ್ರೂ ಆಕ್ಷನ್ ಮಾಡಿದ್ರು, ರಿಯಾಕ್ಷನ್ ಆದ್ರು. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾನೇ ಇರಬೇಕು. ನಮ್ಮ ಫ್ಯಾಮಿಲಿ ನೋಡ್ತಾನೇ ಇರಬೇಕು ಫ್ರೆಂಡ್ಸ್. ಅಷ್ಟು ಸಂತೋಷ, ಅಷ್ಟೊಂದು ಹ್ಯಾಪಿನೆಸ್ಸು. ಇತ್ತೀಚೆಗೆ ಯಾವ ಫಂಕ್ಷನು ಇರಲಿಲ್ಲ. ಆ್ಯಂಡ್ ಸ್ವಲ್ಪ ದಿನ ಹೋಗ್ಬಿಡ್ತು ವಿತೌಟ್ ಫಂಕ್ಷನ್ಸ್. ಸೊ ಇವಾಗ ಎಲ್ಲರೂ ಗೆಟ್ ಟುಗೆದರ್ ಆಗುವಾಗ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಏನೇ ಹೇಳಿ ಫ್ರೆಂಡ್ಸ್, ಎಷ್ಟೇ ಸಪ್ರೇಟ್ ಆಗಿದ್ರು ಸರಿ, ಬಟ್ ಫ್ಯಾಮಿಲಿ ಜೊತೆ ಇರೋದು, ಮಾತಾಡೋದು, ನಗೋದು, ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು, ಅದು ತುಂಬ ಫನ್ ಆಗಿರುತ್ತೆ. ಅದು ಇಟ್ಸ್ ರಿಯಲಿ ಅ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಹಾಯ್ ಹೇಳಿ ಫ್ರೆಂಡ್ಸ್, ಎಲ್ಲರಿಗೂ ಒಂದು ಹಾಯ್ ಮಾಡಿ. ಸೊ ನಮ್ಮ ಫ್ಯಾಮಿಲಿ ಹೇಗಿದ್ದಾರೆ,
ಹೇಗಿತ್ತು, ನಿಮಗೂ ಇದೇ ಥರ ನೀವು ಈ ಥರನೇ ಸೆಲೆಬ್ರೇಷನ್ ಮಾಡ್ತೀರಾ ಅಂದರೆ ಕಮೆಂಟಲ್ಲಿ ತಿಳಿಸಿ. ಪರ್ಸ್ನಲಾಗಿ ನಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಲೈಕ್ ಒಂದು ಫ್ಯಾಮಿಲಿ ಅಂತ ಬರುವಾಗ ನಾವೆಲ್ಲನೂ ಮರ್ತಿ ನಾವು ಆ ಪ್ಲೇಸಲ್ಲಿ ಇರ್ತೀವಿ. ಸೊ ದ್ಯಾಟ್ಸ್ ಕಾಲ್ಡ್ ಆ್ಯಸ್ ಫ್ಯಾಮಿಲಿ. ಸೊ ನೀವು ಅಷ್ಟೇ, ಯಾರಾದರೂ ಮಾತಾಡ್ತಾ ಇಲ್ಲ, ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಕೋಪದಲ್ಲಿದ್ದೀರಾ ಅಂದರೆ ದಯವಿಟ್ಟು ಫ್ಯಾಮಿಲಿನ ಮಿಸ್ ಮಾಡ್ಕೊಬೇಡಿ. ಎಲ್ಲರೂ ಮಾತಾಡಿ ಸಂತೋಷವಾಗಿರಿ. ನಾವಿರೋದು ಸ್ವಲ್ಪ ದಿನ, ಇರೋವಾಗ ನಾವು ಎಲ್ಲರೂ ಒಟ್ಟಿಗೆ ಇರಬೇಕು, ಸಂತೋಷವಾಗಿರಬೇಕು, ಒಬ್ರಿಗೊಬ್ರು ಮಾತಾಡ್ಸ್ಕೊಬೇಕು. ಎಷ್ಟೇ ಕೋಪ ಇದ್ರೂ ಸಮಾಧಾನ ಆಗಬೇಕು. ನೋಡಿ ಪುಟ್ಟರಾಜ ಫುಲ್ ಹ್ಯಾಪಿ ಆಗಿದ್ದಾರೆ ಅವರು. ಆ್ಯಂಡ್ ನಮ್ಮದು ಏನೇ ಫಂಕ್ಷನ್ ಆದರೂ ಫಸ್ಟು ವಿ ಸ್ಟಾರ್ಟ್ ವಿತ್ ದ ಪ್ರೇಯರ್. ಸೊ ನಾವು ಒಂದು ಪ್ರೇಯರ್ ಅಂಕಲ್ ಪ್ರೇಯರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಒನ್ಸ್ ಪ್ರೇಯರ್ ಆದಮೇಲೆ ಇನ್ನೊಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಫಂಕ್ಷನ್ ಇದೆ. ದೆನ್ ಅಗೇನ್ ನಾವು ವೆರಿ ಇಂಪಾರ್ಟೆಂಟ್ ಥಿಂಗ್ ಡಿನ್ನರ್, ಅದಕ್ಕೆ ಹೋಗ್ಬಿಡೋಣ. ಫ್ರೆಂಡ್ಸ್, ಇಲ್ಲಿ ಒನ್ ಮೋರ್ ಸೆರೆಮನಿ ಇದೆ. ಫುಡ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಬೇಬಿಗೆ. ಇವನ್ ಅದೂ ಇವತ್ತೇ ಮುಗ್ದೋಯ್ತು. ಸೊ ಎಲ್ಲರೂ ಒಟ್ಟಿಗೆ ಗೆಟ್ ಟುಗೆದರ್ ಆಗಿರೋದ್ರಿಂದ ಇವನ್ ಇದನ್ನು ಮಾಡಿಬಿಡೋಣ ಅಂಥೇಳಿ ಇವನ್ ಫುಡ್ಡು ಲೈಕ್ ಸ್ವೀಟ್ ಪೊಂಗಲ್, ಘೀ ಪೊಂಗಲ್ ನಾವು ರೆಡಿ ಮಾಡಿದ್ದೀನಿ ಪಾಪುಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಸೊ ಇದು ಫಸ್ಟ್ ಟೈಮ್ ಅವರು ಇದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಹೌ ಹಿ ಫೀಲ್ಸ್. ಮೇ ಬಿ ಐ ಥಿಂಕ್ ಈ ಲೈಕ್ಡ್ ಇಟ್. ಇಷ್ಟ ಆಯಿತು ಅವನಿಗೆ. ಆಹಾ, ಈ ಥರ ಊಟ ಎಲ್ಲರಮ್ಮ ಇಟ್ಟಿದ್ರಿ ನೀವು? ಇಷ್ಟು ದಿನ ಸಪ್ಪೆ ಹಾಲು ಕೊಡ್ತಾ ಇದ್ರಲ್ಲ, ಎಲ್ಲಿಟ್ಟಿದ್ರಿ ಈ ಊಟನ ಅಂದ್ಬಿಟ್ಟು ನಮ್ಮನ್ನೆಲ್ಲ ಬೈಕೋತಾನೆ. ಸೊ ಎನಿಹೌ ನಾವೆಲ್ಲ ಖುಷಿಯಾಗಿ ಒಬ್ರೊಬ್ರು ಲೈಕ್ ಅವರು ತಾಯಿ ಕಡೆಯಿಂದ ಹಿಡ್ದು ಅತ್ತೆಗಳು, ಅಮ್ಮಗಳು ಆ್ಯಂಡ್ ಮಾಮ, ಸೊ ಎಲ್ಲರೂ ಅವನಿಗೆ ಒಂದು ತುತ್ತು ತಿನ್ನಿಸಿ ಈ ಸೆರೆಮನಿನ ಬ್ಯೂಟಿಫುಲ್ ಆಗಿ ಹೋಯ್ತಿದ್ದು. ಆ್ಯಂಡ್ ವಿ ಎಂಜಾಯ್ಡ್ ಆ್ಯಸ್ ವೆಲ್. ಆ್ಯಂಡ್ ಮೋರ್ ಓವರ್ ಅವನಿಗೆ ತುಂಬ ಇಷ್ಟ ಆಯಿತು ಫುಡ್. ಆ್ಯಕ್ಚುಲಿ ಒಂದೊಂದು ಪಾಪುಗೆ ಇಷ್ಟ ಆಗಲ್ಲ, ಹೋಗಿತಾರೆ. ಬಟ್ ಈ ಪಾಪು ಅಡಾಪ್ಟ್ ಮಾಡ್ಕೊಂತು. ಸೊ ಲೆಟ್ ಗಾಡ್ ಬ್ಲೆಸ್ ದಿಸ್ ಬೇಬಿ ಮೋರ್ ಆ್ಯಂಡ್ ಮೋರ್. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಆಟ ಅಂದರೆ, ನಾವು ಎಲ್ಲ ಸಿಸ್ಟರ್ಸು ಪಾಪುಗೆ 5 ತಾಯಂದಿರು, ನಾವು ಎಲ್ಲ ಸಿಸ್ಟರ್ಸು ಇದ್ದೀವಿ. ಸೊ ಒಬ್ರೊಬ್ಬರೇ ತಿನ್ಸೋಕ್ಕೆ ಪಾಪುಗೆ ಇರಿಟೇಟ್ ಆಗಬಾರ್ದಲ್ವಾ. ಸೊ ಅದಕ್ಕೆ ನಮ್ಮ ಮನೆ ದೊಡ್ಡ ಸಿಸ್ಟರ್ ಇದ್ದಾರೆ. ಸೊ ಅವರಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಅವ್ರ ಕೈಯಲ್ಲಿ ಕೊಟ್ಟು ಅವ್ರು ತಿನ್ನಿಸುವಾಗ ನಾವೆಲ್ಲ ಸುಮ್ಮನೆ ಹಾಗೆ ಕೈ ಇಟ್ವಿ ಅಷ್ಟೇ. ಬಟ್ ಅದನ್ನು ಬ್ಯೂಟಿಫುಲ್ಲಾಗಿ ಹೋಯಿತು. ಆ್ಯಂಡ್ ವಿ ಲೈಕ್ ಇಟ್ ಆ್ಯಸ್ ವೆಲ್. ಬನ್ನಿ ನೀವೆಲ್ಲ ನೋಡಿದ್ರಿ, ಇದನ್ನು ನೋಡಿಬಿಡಿ. ನಾವೆಲ್ಲರೂ ಲೈಕ್ ಸಿಸ್ಟರ್ 5 ಮೆಂಬರ್ಸ್ ಇದ್ದೀವಿ. ಇವತ್ತಿಗೂ ಯಾವ ಜಗಳನೂ ನಾವು ಮಾಡ್ಕೊಂಡಿಲ್ಲ. ಆ್ಯಂಡ್ ಇದೇ ಥರ ವರ್ಷ ಪೂರ್ತಿ ನಾವು ಇರಬೇಕು. ಈ ಥರ ಎಲ್ಲರೂ ನೀವು ಇರಬೇಕು. ಯಾಕಂದರೆ ನಾವು ಯಾವಾಗಲೂ ಗೆಟ್ ಟುಗೆದರ್ ಆಗ್ತೀವಿ. ಒಬ್ರಿಗೊಬ್ರು ಒಂದಿನ ನಾವು ಜಗಳ ಮಾಡ್ಕೊಂಡಿಲ್ಲ. ಯಾವಾಗ ನೋಡಿದ್ರು ವಿ ಆರ್ ಹ್ಯಾಪಿಯೆಸ್ಟ್ ಫ್ಯಾಮಿಲಿ. ಸಿಸ್ಟರ್ಸಲ್ಲೂ ನಮ್ಗೆ ಯಾವುದೇ ಆದ ಜಗಳ ಆಗಲಿಲ್ಲ. ಸೊ ವಿ ಆರ್ ಸೋ ಹ್ಯಾಪಿ. ಗಾಡ್ ಕೀಪ್ ಅಸ್ ಲೈಕ್ ದಿಸ್ ಫಾರ್ ಎವರ್. ಸೊ ನಾನು ಇವಾಗ ಹೇಳ್ದಂಗೆ ಕೇಕ್ ಕಟ್ಟಿಂಗ್ ಬಂದಾಯಿತು. ಈಗ ನಮ್ಮ ಪಾಪುಗೆ ನಾವು ಇದು ಕೇಕ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ಸ್ಮಾಲ್ ವಿಡಿಯೋ. ಸೊ ನಾವು 5 ಜನ ಸಿಸ್ಟರ್ಸ್, ನಾವು ಮೈ ಸನ್ಗೆ ನಾವು ವೆಲ್ಕಮ್ ಮಾಡ್ತಾ ಇರೋದನ್ನ ಒಂದು ಸ್ಮಾಲ್ ಶೋ ಮಾಡಿದ್ದೀವಿ, ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇವಾಗೆಲ್ಲ ಆಯಿತು. ಇಂಪಾರ್ಟೆಂಟ್ ಆದ ಸ್ಪೇಸಿಗೆ ಹೋಗೋಣ. ಎಲ್ಲ ರೆಡಿ ಆಗಿದೆ. ಫುಡಿ ಲವರ್ಸ್ ಎಲ್ಲ ರೆಡಿ ಆಗಿದೆ, ಬನ್ನಿ.
ಓಕೆ, ಸೊ ಎಲ್ಲ ರೆಡಿ ಆಗಿದೆ. ಈಗ ಜಸ್ಟ್ ಒಂದು ಕೇಕ್ ಕಟ್ ಮಾಡಿ ಫ್ಯಾಮಿಲಿ ಜೊತೆಗೆ ಒಂದು ಫೋಟೋ ಇಲ್ಲದೆ ಹೇಗೆ ರೀ ಒಂದು ವಿಡಿಯೋ ಅಲ್ವಾ? ಒಂದು ವ್ಲಾಗ್ ವಿಡಿಯೋ ಲಾಸ್ಟ್ ಫೈನಲ್ ಫ್ಯಾಮಿಲಿ ಫೋಟೋ ಇಲ್ಲದೆ ಹೇಗೆ ನಾವು ಒಂದು ವಿಡಿಯೋ ಕಂಪ್ಲೀಷನ್ ಅಲ್ವಾ? ಸೊ ಈ ಫೋಟೋ ಇಲ್ಲದೆ ವಿಡಿಯೋ ಕಂಪ್ಲೀಷನ್ನೇ ಆಗಲ್ಲ. ಸೊ ಫೈನಲಿ ನಾವು ಕೇಕ್ ಕಟ್ ಮಾಡಿ ಫೈನಲ್ ಫೋಟೋ ಫ್ಯಾಮಿಲಿ ಫೋಟೋ ಹಿಡಿದು ಡಿನ್ನರ್ ಮುಗಿಸಿ ನಮ್ಮ ಈ ವ್ಲಾಗ್ನ ನಾನು ಮುಗಿಸ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ನಮ್ಮ ಫ್ಯಾಮಿಲಿ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ಈ ವ್ಲಾಗ್ ಬೇಬಿ ವೆಲ್ಕಮಿಂಗ್ ರಿಯಾನ್ ಮಾರಿಯೋ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪಾಪುಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಇಷ್ಟೊತ್ತು ಸ್ಕಿಪ್ ಮಾಡಿದೆ ನಮ್ಮ ಫ್ಯಾಮಿಲಿ ವಿಡಿಯೋನ ನೀವು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಮೋರ್ ಫ್ಯಾಮಿಲಿ ಅಪ್ಡೇಟ್ಸ್ ವಿಡಿಯೋಸ್ ವ್ಲಾಗ್ಸ್ ನಾನು ಹಾಕ್ತಾ ಇರ್ತೀನಿ ಮ್ಯಾಗಿ ಲೈಫ್ ಸ್ಟೈಲ್ ಚಾನಲಲ್ಲಿ. ಆ್ಯಂಡ್ ನನ್ನ ಅಪ್ಡೇಟ್ಸ್ ಆ್ಯಂಡ್ ವಿಡಿಯೋಸ್ ನಿಮಗೆ ಬರಬೇಕಂದ್ರೆ ಖಂಡಿತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮ್ಯಾಗಿ ಲೈಫ್ ಸ್ಟೈಲ್. ಸೊ ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಎಲ್ಲ ವಿಡಿಯೋ ಅಪ್ಡೇಷನು ಬರ್ತಾ ಇರುತ್ತೆ. ಕೇಕ್ ಕಟ್ ಮಾಡಿ ಹಿಂಗೆ ತಿರುಗಿ ನೋಡಿದ್ರೆ ನನ್ನ ಪಾಪು ಕೊಪ್ಸ್ಕೊಂಡೈತೆ, ಅವನಿಗೆ ಕೇಕ್ ಕಟ್ ಮಾಡಿಲ್ಲ ಅಂತೇಳಿ. ಸೊ ಅವಾಗ ನಾವು ಒಂದು ಸಮಾಧಾನ ಮಾಡಿ ಒಂದು ಪೀಸ್ ಕೇಕನ್ನು ಕೊಟ್ಟು ಅವನಿಗೆ ಹೇಗೋ ನಾವು ಸಮಾಧಾನ ಮಾಡಿ ಆಯಿತು. ಸೊ ಈ ವ್ಲಾಗ್ ಕಂಪ್ಲೀಟ್ ಆಗಿದೆ, ಬ್ಯೂಟಿಫುಲ್ ಆಗಿ ಹೋಯಿತು ವಿತ್ ಫ್ಯಾಮಿಲಿ ಎಂಡಿಂಗ್. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಐ ಹೋಪ್ ಯು ಲೈಕ್ ಅವರ್ ಕ್ಯೂಟಿ ಕಿಡ್ ರಿಯಾನ್ ಮ್ಯಾರಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ಮೆನಿ ಮೋರ್ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಕೀಪ್ ಸಪೋರ್ಟಿಂಗ್ ಅಸ್. ಮ್ಯಾಗಿ ಲೈಫ್ ಸ್ಟೈಲ್ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಫೈನಲಿ ಐ ಆಮ್ ಎಂಡಿಂಗ್ ವಿತ್ ದ ಫ್ಯಾಮಿಲಿ ಪಿಕ್ಸ್ ಜೊತೆಗೆ ನಾನು ಈ ಫ್ಯಾಮಿಲಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸೂಪರಾದ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಫ್ರಮ್ ಮ್ಯಾಗಿ ಲೈಫ್ ಸ್ಟೈಲ್. ಬಾಯ್.